ಇನ್ನು ಅಂಗೈ ಹುಣ್ಣಿಗೆ ಕನ್ನಡಿ ಹಿಡಿಬೇಕಾಗಿಲ್ಲ. ಅಬ್ಕಾರಿ ಇಲಾಖೆ ಭ್ರಷ್ಟಾಚಾರಕ್ಕೂ ಕನ್ನಡಿ ಅವಶ್ಯಕತೆ ಇಲ್ಲ. ಅಷ್ಟು ಕನ್ನಡಿಯಷ್ಟು ಸ್ಪಷ್ಟವಾಗಿಯೇ ಭ್ರಷ್ಟಾಚಾರದ ಸಾಕ್ಷಿ ಸಮೇತ ದಾಖಲೆಗಳನ್ನು ಕೊಟ್ಟರೂ ಕೂಡ, ಪೆನ್ ಡ್ರೈವ್ಗಳನ್ನು ಕೊಟ್ಟರೂ ಕೂಡ ಮುಖ್ಯಮಂತ್ರಿಗಳು ಕ್ರಮ ಕೈಗೊಳ್ಳದೇ ಇರೋದನ್ನು ನೋಡಿದಾಗ ನನಗನ್ಸುತ್ತೆ ಅಬ್ಕಾರಿ ಇಲಾಖೆಯ ಭ್ರಷ್ಟಾಚಾರದ ಬಹುದೊಡ್ಡ ಪಾಲು ಅವರಿಗೂ ಕೂಡ ತಲುಪ್ತಾ ಇದೆಯೇನೋ ಅಂತಕ್ಕಂಥ ಅನುಮಾನ ಮೂಡ್ತಾ ಇದೆ. ಆ ಕಾರಣಕ್ಕೇ ಅವರು ಭಯ ಬಿದ್ದಿದ್ದಾರೆ. ಒಬ್ಬ ತಮ್ಮಣ್ಣನವರು ಅಂತೇಳಿ ಒಬ್ಬ ಎಕ್ಸೈಸು ಡಿಪಾರ್ಟ್ಮೆಂಟ್ನಲ್ಲಿ DYSP ಅವನು ಮೊನ್ನೆ ಟ್ರ್ಯಾಪ್ ಆದ. ಆ ಟ್ರ್ಯಾಪ್ ಆಗಿರೋದ್ರಲ್ಲಿ ನಮಗಿರೋ ಮಾಹಿತಿ ಏನು ಅಂದರೆ, ಅವನು ರೆಗ್ಯುಲರ್ ಆಗಿ ಒಂದು ಈ ರಾಜ್ಯದ ಪ್ರಮುಖ ಕುಟುಂಬದ ಜೊತೆಯಲ್ಲಿ ಸಂಪರ್ಕ ಇದ್ದಾನೆ ಅನ್ನೋದು ಆ ಮಾಹಿತಿ ಲಭ್ಯ ಆಗಿದೆ. ಆ ಹಿನ್ನೆಲೆಯಲ್ಲಿ ಎಲ್ಲಿ ತನ್ನ ಬುಡಕ್ಕೆ ಬರುತ್ತೆ ಅನ್ನುವಂತಕ್ಕಂಥ ಭಯ ಅವರಿಗೆ ಕಾಡ್ತಿರುವಂಥ ಸಾಧ್ಯತೆ ಇದೆ. ಆ ಕಾರಣಕ್ಕೇ ಭ್ರಷ್ಟಾಚಾರಿ ತಿಮ್ಮಾಪುರ ಅವ್ರನ್ನ ರಕ್ಷಣೆ ಮಾಡುವಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ. ನಾವು ಆಗ್ರಹ ಮಾಡ್ತೇವೆ, ಆ ಭ್ರಷ್ಟಾಚಾರಿ ತಿಮ್ಮಾಪುರನ್ನ ವಜಾ ಮಾಡಿ ಸಂಪುಟದಿಂದ. ನಿಮ್ಮ ಸರ್ಕಾರ ನಾವು ಭ್ರಷ್ಟಾಚಾರಕ್ಕೆ ಸಮರ್ಥನೆ ಮಾಡೋದಿಲ್ಲ ಅನ್ನೋದನ್ನು ತೋರಿಸಿ ಅಂತ ಆಗ್ರಹಿಸ್ತೇವೆ. ಇನ್ನು ಅಂಗೈ ಹುಣ್ಣಿಗೆ ಕನ್ನಡಿ ಹಿಡಿಬೇಕಾಗಿಲ್ಲ. ಅಬ್ಕಾರಿ ಇಲಾಖೆ ಭ್ರಷ್ಟಾಚಾರಕ್ಕೂ ಕನ್ನಡಿ ಅವಶ್ಯಕತೆ ಇಲ್ಲ. ಅಷ್ಟು ಕನ್ನಡಿಯಷ್ಟು ಸ್ಪಷ್ಟವಾಗಿಯೇ ಭ್ರಷ್ಟಾಚಾರದ ಸಾಕ್ಷಿ ಸಮೇತ ದಾಖಲೆಗಳನ್ನು ಕೊಟ್ಟರೂ ಕೂಡ, ಪೆನ್ ಡ್ರೈವ್ಗಳನ್ನು ಕೊಟ್ಟರೂ ಕೂಡ ಮುಖ್ಯಮಂತ್ರಿಗಳು ಕ್ರಮ ಕೈಗೊಳ್ಳದೇ ಇರೋದನ್ನು ನೋಡಿದಾಗ ನನಗನ್ಸುತ್ತೆ ಅಬ್ಕಾರಿ ಇಲಾಖೆಯ ಭ್ರಷ್ಟಾಚಾರದ ಬಹುದೊಡ್ಡ ಪಾಲು ಅವರಿಗೂ ಕೂಡ ತಲುಪ್ತಾ ಇದೆಯೇನೋ ಅಂತಕ್ಕಂಥ ಅನುಮಾನ ಮೂಡ್ತಾ ಇದೆ. ಆ ಕಾರಣಕ್ಕೇ ಅವರು ಭಯ ಬಿದ್ದಿದ್ದಾರೆ. ಒಬ್ಬ ತಮ್ಮಣ್ಣನವರು ಅಂತೇಳಿ ಒಬ್ಬ ಎಕ್ಸೈಸು ಡಿಪಾರ್ಟ್ಮೆಂಟ್ನಲ್ಲಿ DYSP ಅವನು ಮೊನ್ನೆ ಟ್ರ್ಯಾಪ್ ಆದ. ಆ ಟ್ರ್ಯಾಪ್ ಆಗಿರೋದ್ರಲ್ಲಿ ನಮಗಿರೋ ಮಾಹಿತಿ ಏನು ಅಂದರೆ, ಅವನು ರೆಗ್ಯುಲರ್ ಆಗಿ ಒಂದು ಈ ರಾಜ್ಯದ ಪ್ರಮುಖ ಕುಟುಂಬದ ಜೊತೆಯಲ್ಲಿ ಸಂಪರ್ಕ ಇದ್ದಾನೆ ಅನ್ನೋದು ಆ ಮಾಹಿತಿ ಲಭ್ಯ ಆಗಿದೆ. ಆ ಹಿನ್ನೆಲೆಯಲ್ಲಿ ಎಲ್ಲಿ ತನ್ನ ಬುಡಕ್ಕೆ ಬರುತ್ತೆ ಅನ್ನುವಂತಕ್ಕಂಥ ಭಯ ಅವರಿಗೆ ಕಾಡ್ತಿರುವಂಥ ಸಾಧ್ಯತೆ ಇದೆ. ಆ ಕಾರಣಕ್ಕೇ ಭ್ರಷ್ಟಾಚಾರಿ ತಿಮ್ಮಾಪುರ ಅವ್ರನ್ನ ರಕ್ಷಣೆ ಮಾಡುವಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ. ನಾವು ಆಗ್ರಹ ಮಾಡ್ತೇವೆ, ಆ ಭ್ರಷ್ಟಾಚಾರಿ ತಿಮ್ಮಾಪುರನ್ನ ವಜಾ ಮಾಡಿ ಸಂಪುಟದಿಂದ. ನಿಮ್ಮ ಸರ್ಕಾರ ನಾವು ಭ್ರಷ್ಟಾಚಾರಕ್ಕೆ ಸಮರ್ಥನೆ ಮಾಡೋದಿಲ್ಲ ಅನ್ನೋದನ್ನು ತೋರಿಸಿ ಅಂತ ಆಗ್ರಹಿಸ್ತೇವೆ.